ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟದಿಂದ ಪ್ರಕ್ಷುಬ್ಧಗೊಂಡಿದ್ದಂತಹ ದಾವಣಗೆರೆ ಈಗೇನೋ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದರೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾನೆ ಇದೆ. ಮತ್ತೆ ಕಿಡಿ ಹತ್ತೋದು ಬೇಡ ಅಂತ ಪೊಲೀಸರು ಪಾಪ ಹಗಲಿರುಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇತ್ತ ಅಮಾಯಕರನ್ನ ಬಂಧಿಸಲಾಗ್ತಾ ಇದೆ ಅಂತ ಹಿಂದೂ ಮುಖಂಡರು ಮತ್ತು ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ದಾವಣಗೆರೆ ಗಲಭೆಯಲ್ಲಿ ಅಮಾಯಕರ ಬಂಧನ ಆರೋಪ. ತಮ್ಮ ಮಕ್ಕಳನ್ನು ಬಿಡುವಂತೆ ಗೋಳಾಡುತ್ತಿರುವ ಪೋಷಕರು. ಗಣೇಶ ಮೆರವಣಿಗೆ ವೇಳೆ ಏಕಾಏಕಿ ಕಲ್ಲು ತೂರಾಟದಿಂದ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಕಲ್ಲು ತೂರಾಟ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಿಡಿಗೇಡಿಗಳನ್ನ ಸಿಸಿಟಿವಿ ವಿಡಿಯೋಗಳ ಮೂಲಕ ಪತ್ತೆ ಹಚ್ಚಿ ಬೆಂಡೆತ್ತುವ ಕೆಲಸ ಮಾಡಿದ್ರು. ಇದುವರೆಗೂ 5 ಪ್ರಕರಣ ದಾಖಲಾಗಿರುವ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಕಲ್ಲು ತೂರಿದವರನ್ನ ಬಿಟ್ಟು ಅಮಾಯಕರನ್ನ ಬಂಧಿಸಲಾಗ್ತಾ ಇದೆ ಅಂತ ಪೋಷಕರು, ಹಿಂದೂ ಮುಖಂಡರು ಆರೋಪಿಸುತ್ತಿದ್ದಾರೆ. ಬಸಾಪುರದ 2 ಯುವಕರು ಕಾರ್ ಡ್ರೈವಿಂಗ್ ಕೆಲಸ ಮಾಡುತ್ತಾ ಜೀವನ ನಡೆಸ್ತಾ ಇದ್ರು. ಗಲಭೆ ನಡೆದ ಬೆಳಗಿನ ಜಾವ ಮೈಸೂರಿಗೆ ಬಾಡಿಗೆ ಹೋಗೋಕೆ ಕಾರು ತರೋಕೆ ಅಶೋಕ ರಸ್ತೆಗೆ ಹೋಗಿದ್ರು. ಆಗ ಪೊಲೀಸರು ಸಹಿ ಮಾಡಿ ಹೋಗುವರಂತೆ ಬನ್ನಿ ಅಂತ ಕರೆದು ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ನಮ್ಮ ಮಕ್ಕಳ ತಪ್ಪಿಲ್ಲ, ಅವರನ್ನ ಬಿಟ್ಟು ಬಿಡಿ ಅಂತ ಕುಟುಂಬಸ್ಥರು ಅಂಗಲಾಚುತ್ತಿದ್ದಾರೆ. ಅಣ್ಣ ಮನೇಲೆ ಮಲಗಿದ್ದ. 3:30 ಸುಮಾರು ಅಣ್ಣ ಹೋಗಿದ್ದಾನೆ, ಬಾಡಿಗೆ ಗಾಡಿ ತರ್ತೀನಿ ಅಂತ ಹೋಗಿದ್ದಾನೆ. ಅವಾಗ ಹೋದ ಟೈಮಲ್ಲಿ ಹಿಡ್ಕೊಂಡ್ರು, ಕೇಳಿದ್ದಾರೆ, ಸೈನ್ ಮಾಡ್ಬಾ ಅಂತ ಕರೆದಿದ್ದಾರೆ. ಕರ್ಕೊಂಡು ಹೋದಾರೆ, ಮತ್ತೆ ಒಳಗೆ ಕರ್ಕೊಂಡು ಜೈಲ್ ಒಳಗೆ ಹಾಕಿ FIR ಹಾಕಿ ಇಲ್ಬಾರ್ದು ಕೇಸ್ ಎಲ್ಲ ಹಾಕಿ ಅವನ ಮೇಲೆ ಫಿಟ್ ಮಾಡಿದ್ದಾರೆ ಸರ್. ಈಗ ನಾವು ಏನಂತ ಬಿಡಿಸ್ಕೋಬೇಕು ಸರ್? ನಾವು ಎಲ್ಲಂತ ನೋಡ್ಬೇಕು ಸರ್? ದುಡಿಯೋನು ಅವನೊಬ್ಬನೇ, ಬೇಲಿಗೆ ಕೊಡಕ್ಕೂ ದುಡ್ಡಿಲ್ಲ. 15,000 20,000 ಕೇಳಿದ್ರೆ ನಾವು ಎಲ್ಲಂತ ಕೊಡ್ಬೇಕು ಸರ್? ತಪ್ಪಿತಸ್ಥರಿದ್ರು ಎಲ್ಲರನ್ನೂ ಕೂಡ ಬಂಧಿಸೋ ಕೆಲಸ ನಾವು ಮಾಡಿದ್ವಿ ಅಂದರೆ ಅದು ಸ್ವಾಗತಾರ್ಹ, ಅದು ನಮಗೆ ಬೇಕಾಗಿದೆ. ಅವ್ರು ಮಾಡಿದ್ದೆಲ್ಲ ನಾವು ಅವ್ರ ನಡೆಯನ್ನು ನಾವು ಬೆಂಬಲಿಸ್ತೇವೆ. ಉಮೇಶ್ ಮತ್ತೆ ಕೃಷ್ಣ ಅಂತ 2 ಹುಡುಗರು, ಅವರು ಕೂಲಿ ಮಾಡ್ಕೊಂಡು ತಿನ್ನೋರು. ಉಮೇಶ್ ಅಂತಕ್ಕಂಥವನು ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ. ಅದೇ ರೀತಿಯಾಗಿ ಬಾಡಿಗೆ ಇಲ್ಲ ಅಂತಂದ್ರೆ ಆಟೋ ಹೊಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಅಲ್ಲಿ ನಡೆದಂಥ ಗಲಾಟೆಗೂ ಇವ್ರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ನೋಡಿದ್ರೆ ವೆಂಕಭವನಿ ಕಾಲೋನಿ ಹಳ್ಳಿಮರ ಸರ್ಕಲ್ ನಡೆದಂಥ ಘಟನೆ. ಆದ್ರೆ ಇವ್ರು ಇರತಕ್ಕಂಥದ್ದು ಬಸಾಪುರ, ಅಲ್ಲಿಂದ ಅಲ್ಲಿಗೆ 2.5 ರಿಂದ 3 ಕಿಲೋಮೀಟರ್ ಇರುತ್ತೆ. ಸೊ ಇವರು ಕೂಡ ತುಂಬಾ ನಿರ್ಗತಿಕ ಕುಟುಂಬದವರು. ಅವತ್ತು ದುಡಿಬೇಕು, ಅವತ್ತು ಜೀವನ ಮಾಡಬೇಕು. ಬೇಲಿಗೂ ಪಾಪ ಇವರು 4-5 ದಿವಸ ಅಡ್ಡಾಡಿದಾರೆ. ಪಾಪ ಅವ್ರ ತಂದೆ ತಾಯಿ ಕೂಲಿ ಮಾಡ್ಕೊಂಡು ತಿನ್ನಾರ. ಅಲ್ಲಿ 20,000 50,000 ಲಕ್ಷ ಕೇಳಿದ್ದಾರೆ ಬೇಲಿಗೆ. ಇನ್ನು ಘಟನೆ ಬಳಿಕ ಅಲ್ಲಲ್ಲಿ ಕಿಡಿಗೇಡಿಗಳು ಸಣ್ಣ ಪುಟ್ಟ ಜಗಳಕ್ಕೆ ಮುಂದಾಗುತ್ತಿದ್ದಾರೆ ಅಂತ ಅರಿತ ಪೊಲೀಸರು ಹಳೇ ದಾವಣಗೆರೆ ಭಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಮುಸ್ಲಿಂ, ಹಿಂದೂ ಮುಖಂಡರ ಜೊತೆ ನಿತ್ಯ ಸಭೆ ಮಾಡಿ ಶಾಂತಿಗೆ ಮನವಿ ಮಾಡುತ್ತಿದ್ದಾರೆ. ಕಲ್ಲು ತೂರಾಟ ಪ್ರಕರಣದಿಂದ ಬೆದರಿ ಬೆಂಡಾಗಿದ್ದ ಬೆಣ್ಣೆ ನಗರಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಅಮಾಯಕರ ಬಂಧನ ಸರಿಯಲ್ಲ, ಕೂಡಲೇ ನಮ್ಮ ಮಕ್ಕಳನ್ನ ಬಿಡುಗಡೆಗೊಳಿಸಿ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.